ನಮಸ್ಕಾರ ವೀಕ್ಷಕರೇ. ಮನುಷ್ಯ ಸತತ ಪ್ರಯತ್ನದಿಂದ ಏನನ್ನು ಬೇಕಾದರೂ ಸಾಧಿಸಬಹುದು. ಕಡಲ ಅಲೆಯ ಕಂಡು ಬೆಚ್ಚಿ ಬೀಳುವ ಜನರೇ ಜಾಸ್ತಿ. ಅದರಲ್ಲೂ ಕಡಲ ಅಲೆಯಲ್ಲಿ ಜಲಕನ್ಯೆಯಾಗಿ ತೇಲಿ ತನ್ನ ಪ್ರತಿಭೆಯನ್ನು ಎಲ್ರಿಗೂ ಪರಿಚಯಿಸಿದ್ದಾರೆ. ಇಂದಿನ ಅತಿಥಿ ಅವರನ್ನು ಭೇಟಿ ಹೋಗೋಣ ಬನ್ನಿ. ನಾನು ಬರ್ತಾ ಹೇಳಿದೆ ಜಲಕನ್ಯೆ, ನನ್ನ ಜೊತೆ ಇದ್ದಾರೆ ಜಲಕನ್ಯೆ ಚಿರಾಲಿ. ಸೊ ಅವರು ಸರ್ಫಿಂಗ್ ಮಾಡೋದ್ರಲ್ಲೂ ಎತ್ತಿದ ಕೈ, ಹಾಗೆ ಸ್ವಿಮ್ಮಿಂಗ್ ಮಾಡೋದ್ರಲ್ಲೂ ಎತ್ತಿದ ಕೈ, ಹಾಗೆ ಸ್ಪೋರ್ಟ್ಸಲ್ಲಿ ಅವರು ಹಲವಾರು ಸ್ಪೋರ್ಟ್ಸಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈಗ ನನ್ನ ಜೊತೆ ಇದ್ದಾರೆ ಚಿರಾಲಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಚಿರಾಲಿ ಅವರೇ? ಚೆನ್ನಾಗಿದ್ದೇನೆ. ನಾನು ನಿಮ್ಮ ಬಗ್ಗೆ ತುಂಬ ಕೇಳಿದ್ದೇನೆ. ನೀವು ಸರ್ಫಿಂಗ್ ಮಾಡ್ತೀರಿ, ಆಮೇಲೆ ಸ್ವಿಮ್ಮಿಂಗ್ ಕೂಡ ಮಾಡ್ತೀರಿ. ಸೊ ನಿಮಗೆ ಸರ್ಫಿಂಗ್ ಮಾಡಲಿಕ್ಕೆ ಹೇಗೆ ಅಂದರೆ ಪ್ರೇರಣೆ ಬಂತು? ನೀವು ಹೇಗೆ ಮಾಡಬೇಕಂತ? ಇಲ್ಲಿ ಸರ್ಫಿಂಗ್ ಮಾಡ್ತಾ ಇದ್ರು, ನಾನು ಆಗ ನೋಡ್ತಾ ಇದ್ದೆ. ಮತ್ತೆ ನಾನು ಹೇಳಿದೆ ಅವರೊಟ್ಟಿಗೆ ನಾನು ಸರ್ಫಿಂಗ್ ಮಾಡ್ತೇನೆ ಅಂತ. ಹತ್ರ ಅವರು ಕಲಿಸಿಕೊಟ್ರು ನನಗೆ. ಹೌದಾ? ಆವಾಗ ನಿಮಗೆ ಯಾವ ಕ್ಲಾಸಲ್ಲಿ ಓದ್ತಿದ್ರಿ, ಅಂದರೆ ಸರ್ಫಿಂಗ್ ಕಲಿಯುವಾಗ? ಸಿಕ್ಸ್ತಲ್ಲಿ ನೀವು ಸರ್ಫಿಂಗ್ ಕಲ್ತಿದ್ದೀರಾ? ವೆರಿ ಗುಡ್. ಸೊ ಇವಾಗ ಎಲ್ಲರೂ ನೀರು ನೋಡಿದರೆ ಹೆದರ್ತಾರೆ, ಸಮುದ್ರಕ್ಕೆ ಹೋಗಬೇಕಾದ್ರೆ ಹೆದರ್ತಾರೆ. ನಿಮಗೆ ಹೆದರಿಕೆ ಆಗಲ್ವಾ? ಇಲ್ಲ. ಯಾಕೆ? ಅದು ಸ್ವಿಮ್ಮಿಂಗ್ ಮಾಡಿ ಇದಾಗಿದೆ, ಮತ್ತೆ ಅಲ್ಲಿ ಟ್ರೈನರ್ಸ್ ಎಲ್ಲ ಇದ್ದಾರೆ. ಈಗ ನೀವು ಸರ್ಫಿಂಗ್ ಅಂತ ಹೇಳ್ತೀವಿ, ಅಂದರೆ ಸರ್ಫಿಂಗಲ್ಲಿ ತುಂಬ ಜನ ಇರ್ತಾರೆ, ಆದರೆ ನೀವು ಈಗ ಸಣ್ಣ ಪ್ರಾಯದಲ್ಲಿ ಸರ್ಫಿಂಗ್ ಅನ್ನು ಕಲ್ತಿದ್ದೀರಿ. ಸೊ ನಿಮ್ಮ ಟ್ರೈನರ್ಸ್ ನಿಮಗೆ ಹೇಗೆ ಹೇಳಿಕೊಟ್ಟಿದ್ದಾರೆ? ತುಂಬ ಹೆಲ್ಪ್ ಮಾಡ್ತಾರೆ, ಮತ್ತೆ ಹೇಳ್ತಾರೆ ಮಾಡು ಅಂತ, ತುಂಬ ಹೆಲ್ಪ್ ಮಾಡ್ತಾರೆ. ಅಂದರೆ ನೀವು ತುಂಬ ಪ್ರಾಕ್ಟೀಸ್ ಮಾಡಿದ್ದೀರಿ ಅದರ ಹಿಂದೆ. ಸೊ ಈಗ ಮನೆಯಲ್ಲಿ ನಿಮಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ನೀವು ಸರ್ಫಿಂಗಿಗೆ ಹೋಗ್ಬೇಕಾದ್ರೆ? ಅಂದರೆ ಕೆಲವು ಮನೆಯವರು ಅಂದರೆ ಪೇರೆಂಟ್ಸ್ಗಳಿಗೆ ಹೆದರಿಕೆ ಆಗ್ತದೆ ಮಕ್ಕಳನ್ನು ನೀರಲ್ಲೇ ಕಳಿಸ್ಲಿಕ್ಕೆ, ಆದರೆ ನಿಮ್ಮ ತಂದೆ ತಾಯಿ ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ? ಎಲ್ಲ ಹೇಳ್ತಾರೆ ಹೋಗು ಮಾಡ ಅಂತ, ತುಂಬ ಸಪೋರ್ಟ್ ಮಾಡ್ತಾರೆ. ಈಗ ನಿಮ್ಮ ಸ್ಕೂಲಲ್ಲಿ ನಿಮಗೆ ಟೀಚರ್ಸ್ ಎಲ್ಲ ಹೇಗೆ, ಅಂದರೆ ಟೀಚರ್ಸ್ ಇಲ್ಲ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ? ಸೊ ನಿಮಗೆ ಖುಷಿ ಆಗ್ತದೆ? ಈಗ ಫಸ್ಟ್ ಈಜ್ ಕಲಿಬೇಕಾದ್ರೆ ಹೇಗೆ ಕಲ್ತ್ರಿ ನೀವು? ಫಸ್ಟ್ ಜಾಕೆಟ್ ಹಾಕಿ ಸ್ವಿಮ್ಮಿಂಗ್ ಮಾಡಿಸಿದ್ರು. ಮತ್ತೆ ಜಾಕೆಟ್ ತೆಗೆದು ಸ್ವಿಮ್ಮಿಂಗ್ ಕಲಿಸಿದ್ರು. ನಾ ಸ್ವಿಮ್ಮಿಂಗ್ ಮಾಡಿದ್ವಿ. ಹೌದಾ? ಯಾವತ್ತಾದ್ರೂ ನೀವು ಸರ್ಫಿಂಗ್ ಮಾಡದೇ ಇರುವಾಗ ಏನಾದರೂ ದೊಡ್ಡ ಅಲೆ ಬಂದದ್ದುಂಟಾ? ಏನಾಯ್ತು ಅವಾಗ? ಮುಳುಗಿದ್ರ? ಆಮೇಲೆ ಮತ್ತೆ ಎದ್ದೆ ಮೇಲೆ ಬಂದು. ಹೆದರಿಕೆ ಆಗ್ಲಿಲ್ಲ? ಇಲ್ಲ. ಆ ನಂತರ ನಿಮಗೆ ಇನ್ನಷ್ಟು ಕಾನ್ಫಿಡೆಂಟ್ ಬಂತು ಅಲ್ವಾ? ಸೊ ಈಗ ನೀವು ಸ್ಪೋರ್ಟ್ಸ್ ಅಲ್ಲಿ ಕೂಡ ನೀವು ತೊಡಗಿಸಿಕೊಂಡಿದ್ದೀರಾ ಅಂತ ಹೇಳಿದ್ರಿ. ಏನೆಲ್ಲ ಸ್ಪೋರ್ಟ್ಸ್ ಆಡ್ತೀರಿ? ಥ್ರೋಬಾಲ್, ವಾಲಿಬಾಲ್, ಕ್ರಿಕೆಟ್, ಮತ್ತೆ ಲೂಡೋ, ಬ್ಯಾಡ್ಮಿಂಟನ್ ಎಲ್ಲ ಆಡ್ತೇನೆ. ಬ್ಯಾಡ್ಮಿಂಟನ್ ಆಡ್ತೀರಾ? ನಿಮಗೆ ಸಮಯ ಸಿಗ್ತದಾ? ಶಾಲೆಯಲ್ಲೆಲ್ಲ ಆಡ್ತೇನೆ. ಹೌದಾ? ಓಕೆ. ಈಗ ನೀವು ಕಲ್ತದ್ದು ನೀವು ನದಿ ದೊಡ್ಡ ಇರ್ತದೆ. ಕೆಲವರು ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಕಲಿತಾರೆ. ನೀವು ಕಲ್ತದ್ದು ನೀರಿನ ದೊಡ್ಡ ಅಂದರೆ ನದಿಯಲ್ಲಿ. ಆವಾಗ ನಿಮಗೆ ನದಿ ನೋಡುವಾಗ ಹೆದರಿಕೆ ಆಗಲಿಲ್ಲ? ಫಸ್ಟ್ ಹೆದರಿಕೆ ಆಯಿತು, ಮತ್ತೆ ಹೆದರಿಕೆ ಆಗಲಿಲ್ಲ. ಈಗ ನೀವು ಒಬ್ಬರೇ ನೀವು ಬೋಟಲ್ಲಿ ಕೂಡ ಹೋಗ್ತೀರಿ. ಸೊ ಆ ಬೋಟನ್ನು ಕೂಡ ಹೇಗೆ ಕಲ್ತ್ರಿ ನೀವು? ಅದು ಅವ್ರು ಹೇಳಿದ್ರು, ಅಣ್ಣನ ಟ್ರೈನರ್ಸ್ ಎಲ್ಲ. ಮತ್ತೆ ಅದು ಹೇಗೆ ಕಲಿಸಿಕೊಟ್ರು ನಿಮಗೆ? ಫಸ್ಟ್ ಅವರು ಮಾಡಿ ತೋರಿಸ್ತಾರೆ, ಮತ್ತೆ ನಾವು ಹೇಳ್ತಾರೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ, ಮತ್ತೆ ನಾವು ಮಾಡಿದ್ವಿ.
ಈಗ ನಿಮಗೆ ಅದು ಸರ್ಫಿಂಗ್ ಬೋರ್ಡನ್ನು ನೀವು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಅಂದರೆ ನೀರಿನ ಅಲೆಗಳ ಮೇಲೆ ನೀವು ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಆ ಬ್ಯಾಲೆನ್ಸನ್ನು ನೀವು ಹೇಗೆ ಮಾಡ್ತೀರಿ? ಅದು ಫಸ್ಟ್ ಮಲಗಿ ಮಾಡುವಾಗ ಮತ್ತೆ ಪಾಪಪ್ ಮಾಡಬೇಕು, ಮತ್ತು ನೀಯನ್ನು ಬಂದ್ ಮಾಡಬೇಕು, ಮತ್ತು ವೇವಲ್ಲಿ ಮೇಲೆ ಬಂದು ಅಷ್ಟೇ. ಅಷ್ಟು ಸುಲಭ ಉಂಟಾ? ನಾನು ಕೂಡ ಮಾಡ್ಬೋದಾ? ಹಾಂ, ಹೌದಾ? ಅವರು ಕಲಿಸಿ ಕೊಡ್ತಾರೆ. ಹೌದಾ? ಈಗ ನೀವು ಆ ನೀರಿನ ಅಲೆಗಳ ಮೇಲೆ ಹೋಗ್ತಾ ಇರ್ತೀರಿ, ನಿಮ್ಗೆ ಏನಾದರೂ ಅಲೆ ದೊಡ್ಡ ಬಂತಂತ ಹೇಳಿದ್ರೆ ಏನಾದರೂ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತದಾ? ಹಾಂ. ಹೇಗೆ ಮಾಡ್ತೀರಿ? ಅದು ಪ್ಯಾಡಲ್ ಮಾಡ್ತಾ ಹೋಗಬೇಕು. ಹಾಂ. ಮತ್ತೆ ಅದು ವೇವ್ ಇದಾಗ್ತದೆ. ಹೌದಾ? ಹಾಂ, ಅದರ ಮೇಲೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ. ಸೊ ಅದೇ ನಮ್ಮ ಮಂತ್ರದಲ್ಲಿ ಹೇಗೆ ಅಂತಂದರೆ ಅದು ಎಸ್ಪೆಷಲಿ ಲಾಸ್ಟ್ 1 ವರ್ಷ ಲಾಸ್ಟ್ ಫ್ಯೂ ಇಯರ್ಸಿಂದ ನಮಗೆ ಜಾಸ್ತಿ ಫಸ್ಟು ಬರೀ ಜಾಸ್ತಿ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಬರ್ತಾಯಿದ್ರು, ಟೂರಿಸ್ಟು. ಅಂದರೆ ಇದರಲ್ಲಿ ಅವಾಗ ಸರ್ಫಿಂಗ್ಗೆ ಯಾರು ಅಷ್ಟೊಂದು ಜನ ಗೊತ್ತಿರಲಿಲ್ಲ. ಬಟ್ ಈಗ ಲಾಸ್ಟ್ ಒಂದಷ್ಟು ಕೆಲವೇ ವರ್ಷ ಹಿಂದೆಯಿಂದ ಸುಮಾರು ಜನ ಡೊಮೆಸ್ಟಿಕ್ ಬರ್ತಾರೆ. ಅಂದರೆ ಎಲ್ಲ ನಮ್ಮ ಲೋಕಲ್ ಅರೌಂಡ್ ಫ್ರಮ್ ಕರ್ನಾಟಕ, ಔಟ್ಸೈಡ್ ಕರ್ನಾಟಕ, ಬಾಂಬೆ, ಸೌತು, ಡೆಲ್ಲಿ ಎಲ್ಲ ಸುಮಾರು ಜನ ಅರೌಂಡ್ ಇಂಡಿಯಾಯಿಂದನೇ ಬರ್ತಾರೆ ಇವಾಗ. ಸೊ ನಾವು ವಿ ಆರ್ ನಾಟ್ ಜಸ್ಟ್ ಬರೀ ಮೊದಲ ಥರ ಬರೀ ಇಂಟರ್ನ್ಯಾಷನಲ್ ಅಥವಾ ಫಾರಿನ್ ಟೂರಿಸ್ಟೇ ಅಲ್ಲ. ಇವಾಗ ಎಲ್ಲ ಜನ ಕೂಡ ಇಲ್ಲಿ ಲೋಕಲ್ ಆಗಿ ಅಥವಾ ಆಚೆಯಿಂದ ದೇ ಆರ್ ಆಲ್ ಇಂಟ್ರೆಸ್ಟೆಡ್ ಇನ್ ಸರ್ಫಿಂಗ್, ಅಂದರೆ ಇದರಲ್ಲಿ ಸರ್ಫಿಂಗ್ ಮಾಡಬೇಕು ಅಂತ. ಸೊ ನಮಗೆ ಈ ವರ್ಷ ಈ ಕೋವಿಡ್ ಇರೋದ್ರಿಂದೆಲ್ಲ ಈಗ ಯಾವ ಫಾರಿನ್ ಇದೇ ಇಲ್ಲ. ಸೊ ನಾವು ಕಂಪ್ಲೀಟಾಗಿ ಡೊಮೆಸ್ಟಿಕ್ ಟೂರಿಸ್ಟ್, ಡೊಮೆಸ್ಟಿಕ್ ಟ್ರಾವೆಲರ್ಸ್ ಮೇಲೆ ನಡೀತಾ ಇದೆ. ಸೊ ದಟ್ ಈಸ್ ಎ ವೆರಿ ಗುಡ್ ಟ್ರೆಂಡ್. ಅದು ಒಳ್ಳೆ ಡೆವಲಪ್ಮೆಂಟು. ಬಿಕಾಸ್ ನಮಗೇನೆಂದರೆ ನಮ್ಮ ಉದ್ದೇಶ ಏನಂತಂದರೆ ಇಂಡಿಯಾದಲ್ಲಿ ಇಂಡಿಯನ್ಸ್ ಅಂದರೆ ನಮ್ಮ ಜನ ಸರ್ಫಿಂಗ್ ಕಲಿಬೇಕು, ಸರ್ಫಿಂಗ್ ಮಾಡಬೇಕು, ಅವರು ಅದು ಬೆಳಿಬೇಕು ಅಂತ ನಮ್ಮ ಉದ್ದೇಶ ಇದ್ದಿದ್ದು. ನಾವು ಶುರು ಮಾಡಿದಾಗ ಒಂದು 15 ವರ್ಷದಿಂದ ಇವಾಗ ಅದು ಬರ್ತಾ ಇದೆ. ಇವಾಗ ಆ ಡೈರೆಕ್ಷನಲ್ಲೇ ಹೋಗ್ತಾ ಇದ್ದೀವಿ ನಾವು. ಸೊ ಅದು ಒಂದು ಒಳ್ಳೆ ಡೆವಲಪ್ಮೆಂಟ್. ಚಿರಾಲಿ ನಮ್ಮ ಮಂತ್ರದಿಂದ ಏನು ಅಂತಂದರೆ, ನಾವು ಫಸ್ಟು ಇಲ್ಲಿ ಬಂದಾಗ್ಲಿಂದನೂ ನಮ್ದು ಇಲ್ಲಿ ಲೋಕಲ್ ನಮ್ದು ಇನ್ನೊಂದು ಉದ್ದೇಶ ಏನಿತ್ತು ಅಂದರೆ ಲೋಕಲ್ ಅಲ್ಲಿರೋ ನಮ್ಮ ಅಕ್ಕಪಕ್ಕ ಇರೋ ಮಕ್ಕಳು, ಅಕ್ಕಪಕ್ಕ ಇರೋ ಜನ, ಅವರು ಸರ್ಫಿಂಗ್ ಏನಂತ ಅವ್ರು ಅರ್ಥ ಮಾಡ್ಕೋಬೇಕು. ಸರ್ಫಿಂಗ್ ಅಲ್ಲಿರೋ ಮಕ್ಕಳು ಸರ್ಫಿಂಗ್ ಕಲಿಬೇಕು. ಸರ್ಫಿಂಗ್ ಅಂತಂದರೆ ಬೇಸಿಕ್ಲಿ ಏನು ಅದೊಂಥರ ಸ್ಕಿಲ್ ಇದ್ದ ಹಾಗೆ. ಯಾಕಂದರೆ ನೀವು ಈಜು ಕಲಿತೀರಾ, ನಿಮಗೆ ಇದು ಸಮುದ್ರ ಅಥವಾ ನಮ್ಮ ಎನ್ವಿರಾನ್ಮೆಂಟ್ ಬಗ್ಗೆ ಸ್ವಲ್ಪ ಕಾನ್ಷಿಯಸ್ನೆಸ್ ಬರುತ್ತೆ. ಅಂದರೆ ಈ ಪರಿಸರ ಇದ್ರ ಬಗ್ಗೆ ಹೇಗೆ ಏನಾಗ್ತಾಯಿದೆ ಅಂತ, ಸಮುದ್ರ, ಪರಿಸರ, ಬೀಚ್ ಕ್ಲೀನಪ್ಪು. ಸೊ ಇದೆಲ್ಲ ಸ್ವಲ್ಪ ಈ ಸರ್ಫಿಂಗಿಂದ ಜನ ಕಲಿಬೇಕು, ಜನ ಗೊತ್ತಾಗುತ್ತೆ ಅಂತ ನಮ್ಮ ಉದ್ದೇಶ ಇತ್ತು. ಸೊ ಅದೇ ರೀತಿ ನಮ್ಮ ಒಂದು ಪ್ರೋಗ್ರಾಮ್ ಇತ್ತು. ಯಾವುದೇ ಅಕ್ಕಪಕ್ಕ ಜನ ಅಥವಾ ಇಂಟ್ರೆಸ್ಟೆಡ್ ಆಗಿರೋ ಮಕ್ಕಳು, ಅವ್ರಿಗೇನಾದ್ರು ಇಂಟ್ರೆಸ್ಟ್ ಇತ್ತು ಅಂದರೆ ನಾವು ಅವ್ರಿಗೆ ಫ್ರೀಯಾಗಿ ಹೇಳ್ಕೊಡ್ಬೇಕು, ಫ್ರೀಯಾಗಿ ಟ್ರೈನಿಂಗ್ ಮಾಡಬೇಕು ಅಂತ ಎಷ್ಟೋ ಜನಕ್ಕೆ ಮಾಡಿದ್ದೀವಿ. ಸೊ ಆ ಪ್ರೋಗ್ರಾಮಲ್ಲಿ ಚಿರಾಲಿ ಕೂಡ ಒಬ್ಬಳು ಇದರಲ್ಲಿ. ಸೊ ನಮ್ಮ ಪಕ್ಕದಲ್ಲೇ ಇರೋ ಒಂದು ಫ್ಯಾಮಿಲಿ ಇದರಲ್ಲಿ. ಸೊ ಚಿರಾಲಿ ಕೂಡ ಸುಮಾರು ನನಗೆ ಗೊತ್ತಿರೋ ಒಂದು 3-4 ವರ್ಷದಿಂದ ಬರ್ತಾ ಇದ್ದಾಳೆ, ಸರ್ಫಿಂಗ್ ಮಾಡ್ತಾಳೆ. ಬಟ್ ಏನಂದರೆ ಅವ್ರು ಇನ್ನೂ ತುಂಬ ಅವಕಾಶ ಇದೆ, ಅಂದರೆ ತುಂಬ ಇನ್ನೂ ಗ್ರೋತ್ ಇದೆ ಇದರಲ್ಲಿ. ಅವರು ಇನ್ನೂ ತುಂಬ ಸೀರಿಯಸ್ ಆಗಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಸರ್ಫಿಂಗ್ ಕಲ್ತ್ರೆ ಅಥವಾ ಅದು ತುಂಬ ಸುಮಾರು ಆಪರ್ಚುನಿಟೀಸು ಸಿಗುತ್ತೆ. ಏನು ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ಈವೆಂಟ್ಸಲ್ಲಿ ತುಂಬ ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ. ಸರ್ಫಿಂಗ್ ಇದನ್ನು ಒಳ್ಳೆ ಚೆನ್ನಾಗಿ ಮಾಡಿದರೆ ಅವರೆಷ್ಟು ಸೀರಿಯಸ್ ಆಗಿ ತೊಗೊಳ್ತಾರೆ ಅಥವಾ ಹೇಗೆ ಡೆವಲಪ್ ಆಗ್ತಾರೆ ಸರ್ಫಿಂಗಲ್ಲಿ, ಅದ್ರ ತಕ್ಕಂಗೆ ಅವರಿಗೆ ಒಂದು ರಿಸಲ್ಟ್ಸ್ ಬರುತ್ತೆ.
ಆಮೇಲೆ ಆ ಸ್ವಿಮ್ಮಿಂಗಲ್ಲಿ ಕೂಡ ನಿಮಗೆ ನೀವು ಕಲ್ತಿರ್ತೀರಿ, ಅಂದರೆ ನೀರಿಗೆ ಬಿದ್ದ ಕೂಡಲೇ ಹೇಗೆ ಮೇಲೆ ಎದ್ದು ಬರಬೇಕಂತ. ಅದು ಯಾವ ರೀತಿ ಅಂದರೆ ನಮ್ಮ ಬ್ರೀದಿಂಗ್ ಕಂಟ್ರೋಲ್ ಮಾಡಬೇಕು, ನೀರಿನ ಒಳಗೆ ನೀರು ಕುಡಿಬಾರ್ದು, ಅದನ್ನೆಲ್ಲ ಟ್ರೈನ್ ಮಾಡಿರ್ತಾರ. ನೀವು ಯಾವಾಗಲೂ ಬೀಳ್ತಾ ಇರ್ತೀರ ನೀರಿನ ಒಳಗೆ, ಆವಾಗ ಹೇಗೆ ಮೇಲೆ ಬರ್ತೀರಿ? ಮೇಲೆ ಅದು ನೀರಲ್ಲಿ ಬಿದ್ದ ತಕ್ಷಣ ಅದು ಮೇಲೆ ಬರ್ಬೋದು. ಅದು ಹೇಗೆ ಅಂದರೆ ಈಜ್ಕೊಂಡು ಮೇಲೆ ಬರೋದು. ಹಾಗಾದ್ರೆ ಸರ್ಫಿಂಗ್ ಮಾಡಬೇಕಾದ್ರೆ ಈಜು ಬರಲೇಬೇಕು? ಇಲ್ಲ, ಬರ್ದಿಲ್ಲ ಆದ್ರೆ ಪರವಾಗಿಲ್ಲ. ಅದು ಹೇಗೆ? ಅವ್ರು ಕಲಿಸ್ತಾರೆ ಜಾಕೆಟ್ ಆಗಿ. ಆಮೇಲೆ ಸೊ ನೀವು ಫಸ್ಟಿಗೆ ಈಜು ಕಲ್ತಿದ್ದೀರಿ. ಈಗ ನಿಮಗೆ ಸ್ಕಾಲರ್ಶಿಪ್ ಬಂತಂತ ಕೇಳಿದೆ, ಯಾವ ಕಾರಣಕ್ಕೆ? ಸರ್ಫಿಂಗ್ ಕಾಂಪಿಟೇಷನ್ ಅಲ್ಲೆಲ್ಲ ಪ್ರೈಸ್ ಸಿಕ್ಕಿದೆ ಅದಕ್ಕೆ. ಎಲ್ಲಿ ಅದು? ಒಂದು ಪಡಮೂರಲ್ಲಿ ಮತ್ತೆ ಸಸಿತಿಲಲ್ಲಿ. ಮತ್ತೆ ನಿಮಗೆ ತುಂಬಾ ಅವಾರ್ಡ್ ಕೂಡ ಬಂದಿದೆ ಅಂತ ಕೇಳ್ಪಟ್ಟೆ, ಯಾವುದೆಲ್ಲ ಅವಾರ್ಡ್ ಬಂದಿದೆ? ಮನಿ ಪ್ರೈಸ್ ಬರ್ತಿದೆ, ಸರ್ಟಿಫಿಕೇಟ್, ಟ್ರಾಫಿ ಎಲ್ಲ ಸಿಕ್ಕಿದೆ. ಈಗ ನೀವು ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಾ? 9th ಸ್ಟ್ಯಾಂಡರ್ಡ್. ಎಲ್ಲಿ? ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಹೌದಾ? ಈಗ ನಿಮ್ಮ ಹಾಗೇನೆ ಎಲ್ಲ ತುಂಬಾ ಹುಡುಗಿಯರಿದ್ದಾರೆ, ಹುಡುಗರಿದ್ದಾರೆ. ಸೊ ಅವರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್ಫಿಂಗ್ ಕಲಿಬೇಕೋ ಬೇಡವಾ? ಕಲಿಬೇಕು. ಕಲಿಬೇಕಾದ್ರೆ ಬಂದು ಟ್ರೈನಿಂಗ್ ತಗೊಳ್ಬೇಕಲ್ವಾ? ಸೊ ಇವಾಗ ನಿಮಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮ್ಗೆ ಏನಾದರೂ ಹೋಗ್ಲಿಕ್ಕೆ ಇಷ್ಟ ಇದ್ರೆ ನೀವು ಹೋಗ್ಲಿಕ್ಕೆ ಇಷ್ಟಪಡ್ತೀರಾ ಕಾಂಪಿಟೇಷನ್ಗಳಿಗೆ? ಅದಕ್ಕೆ ತಯಾರಿಯನ್ನು ಹೇಗೆ ಮಾಡ್ಕೊಳ್ಬೇಕು? ಅಂದರೆ ಇಲ್ಲಿ ನೀವು ಈಗ ಕಲಿತಾ ಇದ್ದೀರಿ, ಅಲ್ಲಿ ಹೋಗುವಾಗ ತುಂಬ ಜನ ಕೂಡ ಇರ್ಬೋದು. ಸೊ ಅದಕ್ಕೆ ಏನು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ? ಅಲ್ಲಿ ತುಂಬ ಸರ್ಫಿಂಗ್ ಮಾಡಬೇಕು. ಯಾವ ಥರ ಪ್ರಾಕ್ಟೀಸನ್ನು ಮಾಡಬೇಕಾಗ್ತದೆ? ಇದು ಹೇಳಿ ಕೊಡ್ತಾರೆ, ಅದನ್ನ ಮಾಡಬೇಕು. ನಮ್ಮಲ್ಲಿ ಇಂಡಿವಿಜುವಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಡಿಫ್ರೆಂಟ್ ಕೆಲವರಿಗೆ ಸ್ವಿಮ್ಮಿಂಗ್ ಕಂಫರ್ಟಬಲ್ ಇರಲ್ಲ. ಸೊ ಇದ್ರ ಮೇಲೆ ಬೇಸಿಸ್ ಮೇಲೆ ಹೋಗ್ತದೆ. ಸೊ ಸ್ವಿಮ್ಮಿಂಗ್ ಗೊತ್ತಿರೋರಿಗೆ ಫಸ್ಟ್ ಸ್ವಿಮ್ಮಿಂಗ್ ಪ್ಲಸ್ ಸೈಮಲ್ಟೇನಿಯಸ್ಲಿ ನಾವು ಸರ್ಫಿಂಗ್ ಒಟ್ಟಿಗೆ ಟ್ರೈನಿಂಗ್ ಕೊಡ್ತೀವಿ. ಸೊ ಲೈಫ್ ಜಾಕೆಟ್ ಇರುತ್ತೆ. ಸೊ ಅವ್ರಿಗೆ ಏನಂದ್ರೆ ತುಂಬಾ ಭಯ ಆಗ್ಬಾರ್ದು, ಅದರಿಂದ ಸೊ ಲೈಫ್ ಜಾಕೆಟ್ ಪ್ಲಸ್ ಈ ಕಡೆ ಸ್ವಿಮ್ಮಿಂಗ್ ಪ್ಲಸ್ ಸರ್ಫಿಂಗ್ ಮೂರನ್ನು ಒಟ್ಟಿಗೆ ಕಾಂಬಿನೇಷನ್ ಇಂದ ಇದು ಮಾಡ್ತೀವಿ. ಸೊ ಪಕ್ಕದ ಮನೆ ಇರೋದ್ರಿಂದ ಸೊ ಯಾವಾಗ್ಲೂ ನಾವು ಸರ್ಫಿಂಗ್ ನೋಡೋಕೆ ಬಂದು ಇಲ್ಲಿ ನದಿ ದಂಡೆಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ರು. ಸೊ ಅವಾಗ ಒಂದಿನ ಹಾಗೆ ಅವ್ರ ಅಜ್ಜಿ ಕೇಳಿ, ಅವ್ರ ಅಜ್ಜಿನೇ ಹೇಳಿದ್ರು ಕರ್ಕೊಂಡೋಗಿ ಸರ್ಫಿಂಗ್ ಹೇಳ್ಕೊಡಿ ಅವ್ರಿಗೆ. ಓಕೆ ಬನ್ನಿ ಅಂತ. ಸೊ ಅವಾಗ್ಲಿಂದ ಎವ್ರಿ ಸಂಡೇ ಮತ್ತೆ ಯಾವಾಗ ರಜೆ ಸಿಗುತ್ತೆ ಅವಾಗ ಬಂದು ಪ್ರಾಕ್ಟೀಸ್ ಮಾಡ್ತಾರೆ. ಈಗ ರೆಗ್ಯುಲರ್ ಆಗಿ ಹಾಲಿಡೇ ಪ್ಲಸ್ ಕಾಂಪಿಟೇಷನ್ಸ್ ಇದ್ದಾಗ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿ ಇದು ಮಾಡ್ತಾ ಇದ್ದೀವಿ. ತುಂಬಾ ಸೈಲೆಂಟ್, ಸೊ ತುಂಬಾ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ ಅಲ್ಲ, ಬಟ್ ಈಸ್ ವೆರಿ ಹಾರ್ಡ್ ವರ್ಕಿಂಗ್. ತುಂಬಾ ಕಷ್ಟಪಟ್ಟು ಏನೇ ಹೇಳಿದ್ರು ಕಷ್ಟಪಟ್ಟು ಡೆಡಿಕೇಟೆಡ್ ಆಗಿ ಮಾಡ್ತಾರೆ. ಅದು ನೋಡಿದಾಗಲೇ ನೀವು ಎಷ್ಟು ಆನಂದ ಆಗ್ಬೋದು, ಆ ವಿಡಿಯೋದಲ್ಲಿ ನೋಡ್ಬೋದು, ಇಲ್ಲ ನೀವು ಟಿವಿ ನೋಡ್ಬೋದು, ಅದು ನೋಡಿ ಎಷ್ಟು ಆನಂದ ಆಗ್ಬೋದು. ಅದು ಮಾಡಿದ ಅದ್ರ ಏನು ಆನಂದ ನೀವು ನೋಡ್ತೀರಾ ಅದ್ರ ಟೈಮ್ಸ್ ಡಬಲ್ ಅಷ್ಟು ನೀವು ನೀರು ಇಳಿದಾಗ. ಸೊ ಇಫ್ ಯು ವಾಂಟ್ ಟು ಗೆಟ್ ಇನ್ ದ ವಾಟರ್, ಜಸ್ಟ್ ಕಮ್ ಹಿಯರ್, ಮಂತ್ರ ಸರ್ಫ್ ಕ್ಲಬ್ ಬನ್ನಿ, ವಿ ವಿಲ್ ಟೇಕ್ ಕೇರ್ ಆಫ್ ಯು. ಈವನ್ ನಿಮಗೆ ಸ್ವಿಮ್ಮಿಂಗ್ ಗೊತ್ತಿರ್ಬೇಕಂತೇನಿಲ್ಲ, ಓಕೆ, ಬಿಕಾಸ್ ನಾವು ಎಲ್ಲಿ ಹೇಳ್ಕೊಡ್ತೀವಿ ತುಂಬ ಸೇಫ್ ಇರುತ್ತೆ. ವಿ ವಿಲ್ ಎಂಜಾಯ್ ಇಟ್.
ಆಮೇಲೆ ಬೇರೆ ನಿಮ್ಮ ಹಾಬೀಸ್? ರೀಡಿಂಗ್, ಕುಕ್ಕಿಂಗ್, ಬುಕ್ ರೀಡಿಂಗ್, ಕುಕ್ಕಿಂಗ್. ವಾವ್, ನೋಡಿ ಈಗ ಎಷ್ಟನೇ ಕ್ಲಾಸ್ ಹೇಳಿದ್ರಿ ನೀವು? 9th ಸ್ಟ್ಯಾಂಡರ್ಡಲ್ಲಿದ್ದಾರೆ ಚಿರಾಳಿ ಅವರು. ಕುಕ್ಕಿಂಗ್ ಕೂಡ ಮಾಡ್ತಾರಂತೆ. ಹಾಗಾದರೆ ನೀವು ಮಲ್ಟಿ ಟ್ಯಾಲೆಂಟೆಡ್ ಅಲ್ವಾ? ನನಗೆ ಒಂದು ಹೇಳಬೇಕು, ನೀವು ಒಬ್ಬರೇ ಸರ್ಫಿಂಗ್ ಮಾಡೋದಾದರೆ, ಅಂದರೆ ಸಮುದ್ರಕ್ಕೆ ಹೋದರೆ ಈಗ ನೀವು ಒಬ್ಬರೇ ಇರ್ತೀರಿ. ಸೊ ನಿಮಗೆ ಅಲ್ಲಿ ಯಾವ ರೀತಿಯ ಕಾನ್ಫಿಡೆನ್ಸ್ ಸಿಗ್ತದೆ ನಾನು ಮಾಡ್ತೇನೆ ಅಂತ ಹೇಳಿ? ಮಾಡಿ ಎಲ್ಲ ಅಣ್ಣ ಟ್ರೈನರ್ಸ್ ಎಲ್ಲ ಇರ್ತಾರೆ ದೂರದಲ್ಲಿ. ಅಲ್ಲ, ನಾನು ಹೇಳಿದ್ದು ಒಬ್ಬರೇ ಇರ್ತೀರಿ, ಒಬ್ಬರೇ ನಿಮ್ಮ ಇದನ್ನು ಸರ್ಫಿಂಗ್ ಮಾಡಲಿಕ್ಕೆ ಅಂತ ಹೋಗ್ತೀರಿ, ಆವಾಗ ಮಾಡ್ತೀರಾ? ವೆರಿ ಗುಡ್. ಈಗ ಬೋಟಲ್ಲಿ ಅಂತ ಹೇಳಿದ್ರೆ ನದಿಯಲ್ಲಿ ಹೋಗಬೇಕಾದ್ರೆ ಕೆಲವರಿಗೆ ತುಂಬ ಹೆದರಿಕೆ ಆಗ್ತದೆ, ಅಂದರೆ ಬೋಟಲ್ಲಿ ಕೂತ್ಕೊಳ್ಳೋಕೆ ಹೆದರಿಕೆ ಆಗ್ತದೆ. ಈಗ ನೀವು ಬೋಟಲ್ಲೆಲ್ಲ ಹೋಗ್ತಾ ಇರ್ತೀರಿ, ಆವಾಗ ನಿಮಗೆ ಹೆದರಿಕೆ ಆಗ್ತದೆ ಹೇಗೆ? ಇಲ್ಲ, ಹೆದರಿಕೆ ಆಗಲ್ಲ. ಯಾಕೆ? ಸ್ವಿಮ್ಮಿಂಗ್ ಮಾಡಿ ಅಭ್ಯಾಸ ಉಂಟು, ಅದಕ್ಕೆ ಹೆದರಿಕೆ ಆಗಲ್ಲ ಅಲ್ವಾ? ಸೊ ನನಗೆ ಕೂಡ ಹೆದರಿಕೆ ಆಯಿತು ಹೋಗ್ತಾ. ಸೊ ಮತ್ತೇನಂತ ಹೇಳಿದ್ರೆ, ಮುಂದೊಂದು ದಿನ ನೀವು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ಏನಾದರೂ ಅಲ್ಲಿ ಅವಾರ್ಡ್ ವಿನ್ ಆದರೆ ಫಸ್ಟ್ ಯಾರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಫ್ಯಾಮಿಲಿಗೆ ಮತ್ತು ಎಲ್ಲ ಟ್ರೈನರ್ಸಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಿ. ಸೊ ನಿಮ್ಮ ವಿಶಸ್ ಅಂದರೆ ನಿಮ್ಮಿರುವ ಆ ಛಲ, ಆ ಪ್ರತಿಭೆ, ಆಮೇಲೆ ಸತತ ಪ್ರಯತ್ನ ಯಾವಾಗಲೂ ನಿಮ್ಮ ಜೊತೆ ಇರಬೇಕು, ನೀವು ಪ್ರಯತ್ನ ಪಡಬೇಕು. ಆಯಿತಾ? ಚಿರಾಲಿ ಅವರೇ, ಇವಾಗ ನಿಮಗೆ ಅಂದರೆ ಸಪೋರ್ಟ್ ಮಾಡಿದವರ ಬಗ್ಗೆ, ಅಂದರೆ ಮೇಯ್ನ್ ಆಗಿ ನಿಮಗೆ ಸಪೋರ್ಟ್ ಮಾಡಿದವರ ಬಗ್ಗೆ? ಶ್ಯಾಮಣ್ಣ ಮತ್ತು ಕೀರ್ತನನ್ನ, ಶ್ರೇಯಸನ್ನ, ಜಯರಾಜನ್ನ, ತುಂಬ ಇದ್ದಾರೆ ಇನ್ನು. ಈಗ ಮೊದಲನೇದಾಗಿ ತುಂಬ ಸಪೋರ್ಟ್ ಮಾಡಿದವರು ಮಂತ್ರ ಅಲ್ವಾ? ಅವರಿಗೆ ಕೂಡ ಹೇಳಿ. ಮಂತ್ರ ಸರ್ಫ್ ಕ್ಲಬ್ ಅವರಿಗೆ ತುಂಬ ಥ್ಯಾಂಕ್ಸ್. ನಿಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು. ಅದು ಸರ್ಫಿಂಗ್ ಆಗಿರ್ಬೋದು, ಇಲ್ಲಾಂದರೆ ಮತ್ತೊಂದು ಆಗಿರ್ಬೋದು. ಬಟ್ ಏನಂತಂದರೆ ಇದು ಈ ಸ್ಪೋರ್ಟ್ಸ್, ಅದರಲ್ಲೂ ಸ್ಪೋರ್ಟ್ಸ್ ಅಂದಾಗ ನಾವು ಸುಮ್ಮನೆ ಈ ಜನರಲ್ ಆಗಿ ಎಲ್ಲರೂ ಮಾಡೋ ಅಂತಲ್ಲ. ದೇರ್ ಆರ್ ಸರ್ಟನ್ ಸ್ಪೋರ್ಟ್ಸ್, ಸರ್ಟನ್ ಥಿಂಗ್ಸ್ ಒಂಥರ ತುಂಬ ಜಾಸ್ತಿ ಅಷ್ಟೊಂದು ಜನ ಗೊತ್ತಿರೋದಿಲ್ಲ. ಈ ನಡುವೆ ಸುಮಾರು ಅದು ಅಡ್ವೆಂಚರ್ ಇದರಲ್ಲಿ, ಈಗ ಸರ್ಫಿಂಗು, ರಾಕ್ ಕ್ಲೈಂಬಿಂಗು ಆ ಥರ ಎಲ್ಲ ಬರ್ತಾ ಇದೆ ಇದರಲ್ಲಿ. ಸೊ ಆ ಥರ ಅಂಥ ಸ್ಪೋರ್ಟ್ಸಲ್ಲಿ ಜಾಸ್ತಿ ಚಿರಾಲಿ ಅಥವಾ ಇನ್ನೊಬ್ಬರು ಆ ಥರ ಅಂಥ ಸ್ಪೋರ್ಟ್ಸ್ ತೊಗೊಂಡ್ರೆ ತುಂಬ ಬೇಗ ರೆಕಗ್ನಿಷನ್ ಸಿಗುತ್ತೆ ಅಂತ ಇದರಲ್ಲಿ. ಈಗ ಸರ್ಫಿಂಗ್ ಆಗಿರ್ಬೋದು ಅಥವಾ ಮತ್ತೊಂದು ಅಡ್ವೆಂಚರ್, ಈಗ ಮೌಂಟೇನಿಯರಿಂಗು, ರಾಕ್ ಕ್ಲೈಂಬಿಂಗು ಅದೆಲ್ಲ ಇದೆ ಇದರಲ್ಲಿ. ಸೊ ಆ ಥರ ಒಂದು ಇದರಲ್ಲಿ ಅವರು ತುಂಬ ಸಣ್ಣ ವಯಸ್ಸಲ್ಲೇ ಶುರು ಮಾಡಿದರೆ ಒಂದು ಒಳ್ಳೆಯ ಡೆವಲಪ್ಮೆಂಟ್ ಆಗುತ್ತೆ ಅವರು ಇದರಲ್ಲಿ. ಪ್ಲಸ್ ಅವ್ರದ್ದು ಇದೆಲ್ಲ ಎಜುಕೇಷನ್ ಎಲ್ಲ ಬ್ಯಾಲೆನ್ಸ್ ಮಾಡಬೇಕು, ಎಜುಕೇಷನ್ ಎಲ್ಲ ಮಾಡಬೇಕು ಇದರಲ್ಲಿ. ಬಟ್ ಟೈಮ್ ಸಿಕ್ಕಿದಾಗ ಈ ಥರದೊಂದು ಆ್ಯಕ್ಟಿವಿಟಿ ಅವರು ಕಲಿತು ಇದು ಮಾಡಿದರೆ ಅವ್ರು ತುಂಬ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಸಿಗುತ್ತೆ. ಬೇಸಿಕ್ಲಿ ತುಂಬ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಇರುತ್ತೆ, ತುಂಬ ಇದು ಮಾಡ್ತಾ. ಸೊ ಅದು ಒಳ್ಳೆಯದು. ಈಗ ನಿಮ್ಮ ಹತ್ರ ಒಂದು ಕೇಳಬೇಕು, ನೀವು ಈಗ ಇರೋದು 9th ಸ್ಟ್ಯಾಂಡರ್ಡಲ್ಲಿ, ಇನ್ನು ತುಂಬ ಅಚೀವ್ಮೆಂಟ್ ಮಾಡಲಿಕ್ಕಿದೆ. ಮುಂದಿನ ನಿಮ್ಮ ದೊಡ್ಡ ಕನಸು ಯಾವುದು? ದೊಡ್ಡ ಸರ್ಫರ್ ಆಗಬೇಕಂತ ಎಲ್ಲರೂ ಹೇಳ್ತಾರೆ. ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನಾನು ಸಿಂಗರ್ ಆಗಬೇಕು, ಆ್ಯಕ್ಟರ್ ಆಗಬೇಕಂತ. ಚಿರಾಲಿ ಅವರು ಸರ್ಫರ್ ಆಗಬೇಕಂತ ಕನಸು ಕಟ್ಕೊಂಡಿದ್ದಾರೆ. ವೀಕ್ಷಕರೇ, ಇಂದಿನ ದಿನಗಳಲ್ಲಿ ಎಲ್ಲರೂ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಕಾಲ ಕಳೆಯುವಂಥ ದಿನ ಅಂತ ಹೇಳಿದರೆ, ಮೊಬೈಲ್ ಇಲ್ಲದೆ ಮಕ್ಕಳಿಗೆ ಟೈಮ್ ಪಾಸೇ ಇಲ್ಲ, ಬೇರೆ ಯಾವುದೇ ಆಟ ಇಲ್ಲ, ಯಾವುದೇ ಇಲ್ಲ. ಅಂಥ ಸಮಯದಲ್ಲಿ ಚಿರಾಲಿ ಅವರು ನೋಡಿ ನದಿಯಲ್ಲಿ, ಸಮುದ್ರದಲ್ಲಿ ಈಜು ಕಲಿತು ಸರ್ಫಿಂಗನ್ನು ನಾನು ನನ್ನ ಪ್ರೊಫೆಷನ್ ಆಗಿ ತಗೊಳ್ಬೇಕಂತ ಹೇಳ್ತಿದ್ದಾರೆ.
ಸೊ ಅಂಥ ಒಂದು ಪ್ರತಿಭೆ ನಮ್ಮ ಜೊತೆ ಇದ್ದಾರೆ. ಸೊ ನನಗೆ ಅಂತೂ ತುಂಬ ಹೆಮ್ಮೆ ಎನಿಸ್ತಿದೆ. ಚಿರಾಲಿ ಅಂತಹ ಪ್ರತಿಭೆಗೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಈಗ ಚಿರಾಲಿ ಅವರು ಮನೆಯಲ್ಲಿದ್ದಾಗ ನೀವು ಏನನ್ನ ಅಂದರೆ ಆಟ ಆಡ್ತಿರೋ ಅಲ್ವಾ, ನೀವು ಸರ್ಫಿಂಗನ್ನೇ ಪ್ರಾಕ್ಟೀಸ್ ಮಾಡ್ತೀರಿ? ಬೆಳಗ್ಗೆ ಸರ್ಫಿಂಗಿಗೆ ಬರ್ತೇನೆ, ಮತ್ತು ಸಂಜೆ ಎಲ್ಲ ಆಟ ಆಡ್ತೇನೆ. ಸಂಜೆ ಆಟ ಆಡ್ತೀರಿ, ಆದರೆ ನೀವು ಸರ್ಫಿಂಗನ್ನು ದಿವಸ ಮಾಡ್ತೀರಿ? ಸಂಡೇ. ಹಾಂ, ಲಾಕ್ಡೌನ್ ಟೈಮಲ್ಲಿ ಕೂಡ ನೀವು ಬರ್ತೇನೆ ಸರ್ಫಿಂಗ್ ಮಾಡ್ತಿದ್ರಿ. ಯಾಕಂತ ಹೇಳಿದರೆ ಆ ಪ್ರಾಕ್ಟೀಸ್ ಬೇಕಲ್ವಾ? ಪ್ರಾಕ್ಟೀಸ್ ಇಲ್ಲದಿದ್ದರೆ ಯಾವುದೇ. ಮತ್ತೊಂದಂತ ಹೇಳಿದರೆ, ಈಗ ಸತತ ಪ್ರಯತ್ನ ಪಟ್ಟರೆ ನಾವು ಅಚೀವ್ಮೆಂಟನ್ನು ಮಾಡ್ಬೋದು ಅಲ್ವಾ? ಸೊ ನೀವು ಈಗ ಸರ್ಫಿಂಗನ್ನು ಪ್ರೊಫೆಷನಲ್ ಆಗಿ ತಗೊಳ್ಬೇಕಂತ ಇದ್ದೀರಿ. ಸೊ ನಿಮ್ಮ ಹಿಂದೆ ಈಗ ಟ್ರೈನರ್ಸ್ ಇದ್ದಾರೆ, ನಮ್ಮ ಮಂತ್ರ ಕ್ಲಬ್ನವರಿದ್ದಾರೆ, ಹಾಗೆ ನಿಮ್ಮ ಪೇರೆಂಟ್ಸ್ ಇದ್ದಾರೆ. ನಮ್ಮೆಲ್ಲ ವೀಕ್ಷಕರಿಗೆ ನಿಮ್ಮಂಥ ಸ್ಕೂಲಿಗೆ ಹೋಗುವಂತಹ ಸ್ಟೂಡೆಂಟ್ಗಳಿಗೆ ಹಾಗೆ ಅವರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಎಲ್ಲರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಅವರು ಅಂದರೆ ಅವರು ಸರ್ಫಿಂಗ್ ಕೂಡ ಕಲಿಬೇಕು. ಹೌದು, ಅವರೆಲ್ಲ ಸರ್ಫಿಂಗ್ ಕಲಿಬೇಕು. ಇಲ್ಲಿ ಬಂದರೆ ಟ್ರೈನರ್ಸ್ ಎಲ್ಲ ಟ್ರೈನ್ ಮಾಡ್ತಾರೆ ಅವರಿಗೆ. ಚಿರಾಲಿ ಅವರು ಸರ್ಫಿಂಗನ್ನೇ ಕಲಿಬೇಕಂತ ಹೇಳ್ತಿದ್ದಾರೆ. ಇನ್ನು ಮೊಬೈಲ್ ಹಿಡ್ಕೊಂಡು ಕಾಳೆ ಕಲಿಯುವ ಎಲ್ಲ ಮಕ್ಕಳಿಗೆ ನಾನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾವುದಾದ್ರೂ ಒಂದು ಸ್ಪೋರ್ಟ್ಸ ಅಲ್ಲ ಬೇರೆ ಯಾವುದೇ ವಿಷಯದಲ್ಲಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ಕಾರ್ಯಕ್ರಮಕ್ಕೆ ಚಿರಾಲಿ ಅವರು ಬಂದದಕ್ಕೆ ತುಂಬ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ನಮಗೂ ಕೂಡ ಧನ್ಯವಾದಗಳು ಹೇಳಿದರು. ನಿಮಗೆ ನೀವು ಏನನ್ನ ಒಂದು ಡ್ರೀಮ್ ಅಂತ ಇಟ್ಕೊಂಡಿದ್ದೀರಿ ಅದೆಲ್ಲ ಸಕ್ಸಸ್ ಆಗಲಿ, ಇನ್ನಷ್ಟು ಅವಾರ್ಡ್ಗಳನ್ನು ತಗೊಂಡು ಬನ್ನಿ. ಆಮೇಲೆ ಮತ್ತೊಮ್ಮೆ ನಮ್ಮ ಚಾನಲಲ್ಲಿ ಮತ್ತೊಮ್ಮೆ ಮಾತಾಡುವ. ಓಕೆ, ಹಾಂ, ಥ್ಯಾಂಕ್ ಯು. ವೆಲ್ಕಮ್. ನೋಡಿದ್ರಲ್ಲ ವೀಕ್ಷಕರೇ, ಚಿರಾಲಿ ಅವರು ಸರ್ಫಿಂಗನ್ನು ಕಲಿಬೇಕಂತ ತುಂಬ ಅಂದರೆ ಇನ್ನಷ್ಟು ಮುಂದೆ ಹೋಗಬೇಕು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವಾರ್ಡನ್ನು ತಗೊಳ್ಬೇಕು, ದೊಡ್ಡ ಕನಸನ್ನು ಹೊತ್ತುಕೊಂಡಿದ್ದಾರೆ. ಸ್ಪಂದನ ವಾಹಿನಿಯ ಕಡೆಯಿಂದ ಅವರಿಗೆ ಆ ಕನಸೆಲ್ಲ ನನಸಾಗಲಿ ಅಂತ ನಾವು ಹಾರೈಸ್ತೇವೆ. ಇಂತಹದೇ ಮತ್ತೊಂದು ಪ್ರತಿಭೆಯನ್ನು ನಾನು ಮುಂದಿನ ವಾರದಲ್ಲಿ ನಿಮಗೆ ಪರಿಚಯಿಸ್ತೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯನ್ನು. ನಮಸ್ಕಾರ.